ಕ್ವಾಂಟಮ್ ಫಿಸಿಕ್ಸಿಂದ ನಾವು ಸ್ಪಿರಿಚುಯಾಲಿಟಿನ ಅರ್ಥ ಮಾಡ್ಕೊಳ್ಬೋದು ಸೈಂಟಿಫಿಕ್ ಆಗಿ ಹೋದರೆ. ಇಲ್ಲ ಸ್ಪಿರಿಚುಯಾಲಿಟಿ ಚೆನ್ನಾಗಿ ಡೀಪಾಗಿ ಅರ್ಥ ಮಾಡ್ಕೊಂಡಿರೋರು ಕ್ವಾಂಟಮ್ ಫಿಸಿಕ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಇದು ಹೇಗೆ ನೋಡೋಣ. ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ? ಲೈಕ್ಸ್ ಅಟ್ರಾಕ್ಟ್ ಅಂತ. ಲಾ ಆಫ್ ಅಟ್ರಾಕ್ಷನ್ ಏನು? ಒಂದೇ ಸಮ ಇದ್ದಿದ್ದು, ಒಂದೇ ಥರ ಇದ್ದಿದ್ದು ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಇವಾಗ ಯೂನಿವರ್ಸ್ನಲ್ಲಿ ಪ್ರತಿಯೊಂದೂ ಯೂನಿವರ್ಸ್ನಲ್ಲಿ ಆಟಮ್ ಅಂತೀವಿ. ಪ್ರತಿಯೊಂದರಲ್ಲೂ ಇದೆ ಅದು ಆಟಮ್. ಅದು ನಮಗೆ ಗೊತ್ತಿರಬೇಕು. ಅಣು ನಾವು ನಮ್ಮಲ್ಲೂ ಇದೆ ಆಟಮ್, ಎಲ್ಲದರಲ್ಲೂ ಇದೆ. ನಾವು ನಮ್ಮನ್ನು ಬೇರೆ ವಸ್ತುಗಳಿಂದ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋದು ಹೇಗೆ? ಇವಾಗ ಆಕಾಶ ಇದೆ, ಎಷ್ಟು ಎತ್ತರ ಇದೆ ಅದು, ಅದರ ಡೆನ್ಸಿಟಿ ಏನು? ಅದು ಬೇರೆ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇದೆ, ಅದೇ ಬೇರೆ. ನಮ್ಮಲ್ಲೇ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಬೇರೆ. ನೋಡಿ, ನಮ್ಮ ಚಕ್ರಗಳನ್ನ ನೋಡಿದಾಗ ಇದು ಆಲ್ ಎನರ್ಜಿ ಸೆಂಟರ್ಸ್, ಫುಲ್ ಆಫ್ ಆಟಮ್ಸ್ ಬಾಡಿನಲ್ಲಿ. ಲೋವರ್ ಎನರ್ಜಿ ಸೆಂಟರ್ನಲ್ಲಿ ಇರೋ ಫ್ರೀಕ್ವೆನ್ಸಿನೇ ಬೇರೆ, ವಿಶುದ್ಧಿ ಚಕ್ರದಲ್ಲಿರೋ ಫ್ರೀಕ್ವೆನ್ಸಿನೇ ಬೇರೆ. ಇದು ಆಕಾಶ ತತ್ವ, ಇದು ಭೂತತ್ವ. ನಾವು ಧ್ಯಾನ ಮಾಡಿದ್ರೇ ನಮ್ಗೆ ಗೊತ್ತಾಗುತ್ತೆ ಆ ಲೆವೆಲ್ ಡಿಫ್ರೆನ್ಸ್. ಹೈ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುವಂತಹ ಯಾವುದೇ ವಸ್ತುಗಳು ಹೈ ಎಮೋಷನ್ ವೈಬ್ರೇಷನಲ್ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡುತ್ತೆ. ಅದೇ ವೈಸ್ ವರ್ಸ. ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರೋದು ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡುತ್ತೆ. ಇದು ಒಂದು ಕಡೆ ಇಟ್ಕೊಳ್ಳಿ. ಆದರೆ ನಮ್ಮ ಫೀಲಿಂಗ್ಸು ಹಾಗೆ ಸೇಮ್. ನಮ್ಮ ಫೀಲಿಂಗ್ಸು ಕೂಡ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರೋರನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಕಾನ್ಸ್ಟೆಂಟಾಗಿ ಒಂದು ಸ್ಟೇಟ್ ಇರುತ್ತೆ ಕೆಲವರಿಗೆ. ಕೋಪ 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 ಯಾವಾಗಲೂ ರಿಗ್ರೆಟ್ಸು, ಕೋಪ, ಅವಮಾನ, ಗಿಲ್ಟು, ಭಯ, ಇದೊಂದು ಸ್ಥಿತಿ. ಅದ್ರ ಫೀಲಿಂಗ್ಸ್ ಹೆಂಗಿರುತ್ತೆ? ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿ. ಇದು ಓನ್ಲಿ ಇಟ್ ಆಪರೇಟ್ಸ್ ಇನ್ ದಟ್ ಲೆವೆಲ್ ಆ್ಯಂಡ್ ಅಟ್ರಾಕ್ಟ್ಸ್ ಓನ್ಲಿ ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿ. ಅದ್ರ ಥರದ್ದೇನೆ ಅದು ಅಟ್ರಾಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನರಕ ಒಳಗಡೆ ಇದ್ದರೆ ನರಕನೇ ಅಟ್ರಾಕ್ಟ್ ಮಾಡೋದು. ಹಾಗೆ ನಾವು ಎಲ್ಲ ಪಿಶಾಚಿಗಳನ್ನ ಅಟ್ರಾಕ್ಟ್ ಮಾಡಿ ಲೋ ವೈಬ್ಸ್ ಲೈಫ್ ನಡೀತಾ ಇರುತ್ತೆ. ನಾವು ಕಾನ್ಸ್ಟೆಂಟಾಗಿ ಸ್ಟೆಬಿಲೈಸ್ ಆಗಿ ಒಂದು ಸ್ಟೇಟ್ ಅಪ್ರಿಷಿಯೇಷನ್, ಗ್ರ್ಯಾಟಿಟ್ಯೂಡ್, ಲವ್, ಕಂಪ್ಯಾಷನ್ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಇದೇ ಥರ ನಾವಿದ್ದರೆ, ಹೀಗೆ ನಾವು ಈ ಸ್ಥಿತಿನೇ ಆಪ್ರೇಟ್ ಮಾಡ್ತಾ ಇದ್ದರೆ ವೈಬ್ರೇಷನ್ನೇ ಬೇರೆ, ನಾವು ಅಟ್ರ್ಯಾಕ್ಟ್ ಮಾಡುವ ಒಂದು ಸ್ಟೇಟೇ ಬೇರೆ. ಅಬಂಡನ್ಸ್ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ. ಇದು ಇವಾಗ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇದೆ, ಯಾವತ್ತೋ ಸ್ಪಿರಿಚುಯಾಲಿಟಿ ಹೇಳಿತ್ತು. ಅದರಿಂದ ಇದು ಡಿಸ್ಕವರಿ, ಪುನಃ ರೀಡಿಸ್ಕವರ್ ಮಾಡ್ತಾ ಇದ್ದಾರೆ ಹೊರತು ಇದು ಇನ್ವೆನ್ಷನ್ ಏನಲ್ಲ.